ಮಾತಿಲ್ಲ ಕಥೆ ಇಲ್ಲ ಮೌನಕ್ಕೆ ಶರಣಾದ ನಟ ದರ್ಶನ್. ಒಂದೊಂದು ಸವಲತ್ತಿಗೆ ದರ್ಶನ್ಗೆ ಬೇಡುವ ಸ್ಥಿತಿ ಬಂದಿದೆ. ಮಾತಿಲ್ಲ ಕಥೆ ಇಲ್ಲ, ಕೇವಲ ಸೈಲೆಂಟ್. ಒಂದೊಂದು ಸವಲತ್ತಿಗೂ ಕೂಡ ದರ್ಶನ್ಗೆ ಬೇಡೋ ಸ್ಥಿತಿ ಬಂದಿದೆ. ಈ ಸ್ಥಿತಿಯನ್ನು ಅವರೇ ತಂದ್ಕೊಂಡಿದ್ದು. 3 ದಿನ ಆದ್ರೂ ಕೂಡ ದಚ್ಚುಗೆ ಟಿವಿ ನೋಡುವ ಭಾಗ್ಯ ಇಲ್ಲ. ಟಿವಿ ನೋಡುವಂತೆ ಸೂಚನೆಯನ್ನ ನೀಡಿದ್ದ ನ್ಯಾಯಾಲಯ. ತಾಂತ್ರಿಕ ದೋಷದಿಂದ ಟಿವಿಯನ್ನ ನೀಡದ ಜೈಲ್ ಅಧಿಕಾರಿಗಳು. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಹಂಗಾಗಿ ಕೊಟ್ಟಿಲ್ಲ. ಮಾತಿಲ್ಲ ಕಥೆ ಇಲ್ಲ, ಬಹಳ ಸೈಲೆಂಟ್ ಆಗಿದ್ದಾರೆ ನಟ ದರ್ಶನ್. ಬೇರೆ ಆಪ್ಷನ್ ಕೂಡ ಇಲ್ಲ ಅವ್ರಿಗೆ. ಈಗ ಸೈಲೆಂಟ್ ಆಗಿರ್ಲೇಬೇಕು, ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಈ ಒಂದು ಪರಿಸ್ಥಿತಿಯನ್ನ ಅವರೇ ತಂದ್ಕೊಂಡಿದ್ದು. 3 ದಿನ ಆದ್ರೂ ಕೂಡ ಸದ್ಯಕ್ಕೆ ಟಿವಿ ನೋಡೋ ಭಾಗ್ಯ ಇಲ್ಲವಂತ ನಟ ದರ್ಶನ್ಗೆ ನ್ಯಾಯಾಧೀಶರ ಮುಂದೆ ಗೋಳಿಟ್ಟಿದ್ರು. ಹಾಗಾಗಿ ನ್ಯಾಯಾಧೀಶರು ಕೂಡ ಪರ್ಮಿಷನ್ ಕೊಟ್ಟಿದ್ರು. ಆದರೆ ಕೆಲವೊಂದಿಷ್ಟು ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ಟಿವಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಜೈಲ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಬಹಳ ಸೈಲೆಂಟ್ ಆಗಿದ್ದಾರೆ. ಹಿಂದೆ ಕೂಡ ನೀವು ಗಮನಿಸಬಹುದು, ನನಗೆ ಹಾಸಿಗೆ ಬೇಕು, ದಿಂಬು ಬೇಕು, ನನಗೆ ಬೆಡ್ಶೀಟ್ ಬೇಕು ಅಂತ ಬೇಡಿಕೆಗಳನ್ನ ಇಟ್ಟಿದ್ರು. ಇತ್ತೀಚೆಗಷ್ಟೇ ನೋಡಿದಂತಹ ವಿಚಾರ ಏನಂತಂದ್ರೆ, ನನಗೆ ಬೆನ್ನು ನೋವಿನ ಸಮಸ್ಯೆ ಅಂತ ಏನು ಹೇಳ್ತಾ ಇದ್ರು, ಆ ಒಂದು ಬೆನ್ನು ನೋವಿನ ಪ್ರಾಬ್ಲಮ್ಸೇ ಇಲ್ಲವಂತೆ ನಟ ದರ್ಶನ್ಗೆ. ಡಾಕ್ಟರು ಫಿಸಿಯೋಥೆರಪಿ ಮಾಡುವಂತ ಸಂದರ್ಭದಲ್ಲಿ ಮೊದಲ ವಾರವೇ ಗೊತ್ತಾಗಿತ್ತು ಅವ್ರಿಗೆ. ಬದಲಾಗ್ತಿದ್ದಾರಾ ಕೊಲೆ ಆರೋಪಿ ನಟ ದರ್ಶನ್? ಏನಾಯ್ತು ಹಂಗಾದ್ರೆ? ಸಮಯ ಕಳೆಯಲು ಈಗ ಪುಸ್ತಕದ ಮೊರೆ ಹೋಗಿದ್ದಾರೆ ದಾಸ ದರ್ಶನ್. ಜೈಲಿನಲ್ಲಿ ಕಥೆ ಪುಸ್ತಕಗಳನ್ನ ದರ್ಶನ್ ಓದ್ತಾ ಇದ್ದಾರಂತೆ. ಜೈಲು ಲೈಬ್ರರಿಯಿಂದ ಪುಸ್ತಕ ಓದುವುದರ ಹವ್ಯಾಸವನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಒಳ್ಳೆ ಹವ್ಯಾಸವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಸೆಲ್ನಲ್ಲಿಯೇ ವ್ಯಾಯಾಮ ಮಾಡ್ತಾ ಇರುವ ದರ್ಶನ್ ಯೋಗ, ಪುಷಪ್ ಮೂಲಕ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ನಟ ದರ್ಶನ್ ಏನಾದ್ರೂ ಬದಲಾಗ್ತಾ ಇದ್ದಾರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಬದಲಾಗಬೇಕು. ಯಾಕೆ ಅಂತಂದ್ರೆ ಈಗ ಜೈಲಿನಲ್ಲಿ ಆರೋಪಿಗಳಾಗಿರಬಹುದು ಅಥವಾ ಕೈದಿಗಳನ್ನ ಯಾವ ಕಾರಣಕ್ಕೆ ಜೈಲಿಗೆ ಕಳಿಸ್ತೀವಿ ಅಂತಂದ್ರೆ ತಪ್ಪು ಮಾಡಿರ್ತಾರೆ. ಆ ಒಂದು ತಪ್ಪನ್ನ ಸರಿಪಡಿಸ್ಕೊಳ್ಳಿ, ಅಟ್ಲೀಸ್ಟ್ ಜೈಲಿನಲ್ಲಾದ್ರೂ ಒಳ್ಳೆ ಬುದ್ಧಿ ಕಲೀಲಿ ಅಂತ ಜೈಲಿಗೆ ಹಾಕೋದು. ಹಂಗಾಗಿ ಏನಾದ್ರೂ ಬದಲಾಗ್ತಾ ಇದ್ದಾರಾ ಎಂಬ ಪ್ರಶ್ನೆ ಬರ್ತಾ ಇದೆ. ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ಲಿರುವ ಡೆವಿಲ್ ಸಿನಿಮಾದ ಚಿಂತೆಯಲ್ಲಿರುವ ನಟ ದರ್ಶನ್. ಸಿನಿಮಾ ರಿಲೀಸ್ ಬಗ್ಗೆ ಟೆನ್ಷನ್ ಅಲ್ಲಿದ್ದಾರೆ ಆರೋಪಿ ನಟ ದರ್ಶನ್. ಡೆವಿಲ್ ಸಿನಿಮಾಗೆ ಅಭಿಮಾನಿಗಳ ರೆಸ್ಪಾನ್ಸ್ ಹೇಗಿರುತ್ತೆ, ಯಾವ ಮಟ್ಟದಲ್ಲಿ ಸಿನಿಮಾ ಸಕ್ಸಸ್ ಕಾಣುತ್ತೋ ಎಂಬ ಚಿಂತೆಯಲ್ಲಿದ್ದಾರೆ ನಟ ದರ್ಶನ್. ಕೆಲವೇ ದಿನಗಳಲ್ಲಿ ಈ ಒಂದು ಡೆವಿಲ್ ಸಿನಿಮಾ, ನಟ ದರ್ಶನ್ ಅಭಿನಯಿಸಿರುವಂತಹ ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಹಾಗಾಗಿ ಬಹಳ ಟೆನ್ಷನ್ ಅಲ್ಲಿದ್ದಾರೆ. ಅಭಿಮಾನಿಗಳು ಯಾವ ರೀತಿ ಸಿನಿಮಾವನ್ನ ಗೆಲ್ಲಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಹೇಳಿದ್ದಾರೆ ಅಭಿಮಾನಿಗಳು, ನಾನು ಯಾವುದೇ ರೀತಿಯ ಸಿನಿಮಾ ಮಾಡಿದ್ರು ಕೂಡ ನನ್ನನ್ನು ಗೆಲ್ಲಿಸ್ತಾರೆ. ನನ್ನ ಗೆಲುವಿಗೆ ಅಭಿಮಾನಿಗಳೇ ಕಾರಣ. ಇನ್ನು ಅಭಿಮಾನಿಗಳು ನನ್ನ ಸೆಲೆಬ್ರಿಟಿ ಅಂತ ಕೂಡ ಅಚ್ಚೆ ಕೂಡ ಹಾಕಿಸ್ಕೊಂಡಿದ್ರು, ಅಂದ್ರೆ ಟ್ಯಾಟೋ ಕೂಡ ಹಾಕಿಸ್ಕೊಂಡಿದ್ರು. ಹಾಗಾಗಿ ಅಭಿಮಾನಿಗಳ ಮೇಲೂ ಕೂಡ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ನಮ್ಮ ಸಿನಿಮಾಗಳನ್ನ ಗೆಲ್ಲಿಸ್ತಾರೆ ಅಂತ. ಕೆಲವೇ ದಿನಗಳಲ್ಲಿ ಒಂದು ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಅಟ್ಲೀಸ್ಟ್ ಈ ಸಿನಿಮಾ ಸಕ್ಸಸ್ ಆಗತ್ತಾ, ಏನಾಗುತ್ತೆ ಅಂತ ಬಹಳ ಟೆನ್ಷನ್ ನಲ್ಲಿದ್ದಾರೆ. ಜೊತೆಗೆ ಜೈಲಿನಲ್ಲಿ ಕೆಲವೊಂದಿಷ್ಟು ಪುಸ್ತಕಗಳನ್ನು ಕೂಡ ಓದ್ತಾ ಇದ್ದಾರಂತೆ. ಅಟ್ಲೀಸ್ಟ್ ಬದಲಾಗ್ಲಿಕ್ಕೆ ಮನಸ್ಸನ್ನ ಮಾಡಿದ್ದಾರೆ ಆರೋಪಿ ನಟ ದರ್ಶನ್ ಅಂತ ಅನಿಸ್ತಾ ಇದೆ. ಈ ಒಂದು ಕಡೆ ಸಿನಿಮಾ ಟೆನ್ಷನ್ ಇದೆ, ಅಭಿಮಾನಿಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ಈ ಒಂದು ಸಿನಿಮಾ ಸಕ್ಸಸ್ ಆಗುತ್ತಾ, ಸಕ್ಸಸ್ ಆದ್ರೂ ಕೂಡ ಯಾವ ಮಟ್ಟದಲ್ಲಿ ಸಿನಿಮಾ ಸಕ್ಸಸ್ ಆಗುತ್ತೆ, ನಿರ್ಮಾಪಕರಿಗೆ ಲಾಸ್ ಆಗುತ್ತಾ ಅಥವಾ ಲಾಭ ಬರುತ್ತಾ ಈ ಒಂದು ಸಿನಿಮಾದಿಂದ, ಎಲ್ಲವನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ನಟ ದರ್ಶನ್. ಯಾಕೆಂದ್ರೆ ಈಗ ಪ್ರಮೋಷನ್ ಮಾಡುವಂತ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಅವರು ಜೈಲಿನಲ್ಲಿ ಇರೋದ್ರಿಂದ ಆ ಒಂದು ಡೆವಿಲ್ ಸಿನಿಮಾದ ಟೀಮ್ ಏನಿದೆ ಅವ್ರು ಮಾತ್ರ ಹೋಗಿ ಪ್ರಮೋಷನ್ನ ಮಾಡಿದ್ರು. ಜೊತೆಗೆ ಒಂದು ಸಿನಿಮಾವನ್ನ ಗೆಲ್ಲಿಸುವಂಥ ಹೊಣೆ ನಮ್ಮ ಮೇಲಿದೆ ಅಂತ ಕೂಡ ಪ್ರೊಡ್ಯೂಸರ್ ಕೂಡ ಹೇಳ್ತಾ ಇದ್ರು, ಡೈರೆಕ್ಟರ್ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಒಂದು ಸಿನಿಮಾ ಯಾವ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಜೊತೆಗೀಗ ನಟ ದರ್ಶನ್ ಕೂಡ ಬಹಳ ಟೆನ್ಷನ್ ನಲ್ಲಿದ್ದಾರೆ. ಈ ಒಂದು ಸಿನಿಮಾದಿಂದ ಏನಾಗಬಹುದು, ಈ ಒಂದು ಸಿನಿಮಾ ಜೊತೆಗೆ ನಮ್ಮ ಪ್ರೊಡ್ಯೂಸರ್ಗಳಿಗೆ ಲಾಭ ಆಗತ್ತಾ, ನಷ್ಟ ಆಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಜೈಲಿನಲ್ಲಿ ನಟ ದರ್ಶನ್.